Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. So today's video we are going to discuss about the AEE and AE, that is the Assistant Executive Engineer and Assistant Engineer syllabus for the upcoming exam. Upcoming exams ಯಾವ್ಯಾವ್ದಿದೆ ಅದು ನಿಮಗೆ ಗೊತ್ತೇ ಇದೆ. So either it may be RDPR, right? Either it may be RWS, either it may be KRIDL. ಆಯ್ತಾ, ಇವು ಯಾವುದೇ ಎಕ್ಸಾಮ್ ಇರಲಿ ಆರ್ upcoming ಏನು BWSSB ಇರಲಿ, if they have given through the KPSC, so this is the syllabus for the assistant engineer. ಗೊತ್ತಾಯ್ತಾ? ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಯಾಕೆಂದ್ರೆ ಸೊ ದಿಸ್ ಈಸ್ ದ ಪ್ರೊಬೆಬಲ್ ಸಿಲೆಬಸ್. ಸೊ ಇಫ್ ದೇ ಅನೌನ್ಸ್ ಥ್ರೂ ದ KPSC, ದೆನ್ ದಿಸ್ ಈಸ್ ದ ವಾಟ್ ದ ಸಿಲೆಬಸ್ ಫಾರ್ ದ ಅಪ್ಕಮಿಂಗ್ ಎಕ್ಸಾಮ್ಸ್. ಆಯ್ತಾ? ಸೊ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಇದನ್ನ ಯಾರು ಕೊಟ್ಟಿದ್ದಾರೆ ಅಂತ. ಯಾರು ಕೊಟ್ಟಿಲ್ಲ, ಬಟ್ ಪ್ರೊಬೆಬಲ್ ಇದೇ ಇರುತ್ತೆ ಥ್ರೂ KPSC ಇದ್ರೆ. ಇಫ್ ಥ್ರೂ KPSC, ಆಯ್ತಾ? ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸಿಲೆಬಸ್ ಅಸಿಸ್ಟೆಂಟ್ ಇಂಜಿನಿಯರ್ ಏನೇನಿದೆ ಅದ್ರ ಬಗ್ಗೆ ಇವಾಗ ನೋಡೋಣ. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಇದು AEE ಮತ್ತೆ AE ಎರಡಕ್ಕೂ ಇದೆ, AEE AEಗೆ. ಸೊ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಯಾವ್ದಿದೆ? ಸಿವಿಲ್ ಇಂಜಿನಿಯರಿಂಗ್ ಮಟೀರಿಯಲ್ಸ್ ಅಂಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ರೈಟ್? ಸೊ ಇದರಲ್ಲಿ ಏನೇನಿದೆ ತುಂಬಾ ಕೊಟ್ಟಿದ್ದಾರೆ. ಟ್ರೆಡಿಷನಲ್ ಮಟೀರಿಯಲ್ ಇದೆ, ಸ್ಟೋನು, ಬ್ರಿಕ್, ಏನೇನ್ ಬಿಲ್ಡಿಂಗ್ ಮಟೀರಿಯಲ್ ಯೂಸ್ ಮಾಡ್ತೀರಾ ಅದೆಲ್ಲ ಓದ್ಬೇಕಾಗುತ್ತೆ, ಅದರ ಪ್ರಾಪರ್ಟೀಸ್ ಓದ್ಬೇಕಾಗುತ್ತೆ. ಹೊಸ ಮಟೀರಿಯಲ್ಸ್ ಬಂದಿದೆ, ಆಯ್ತಾ? ಹೊಸ ಮಟೀರಿಯಲ್ಸ್ ಬಂದಿದೆ, ಮಾಡರ್ನ್ ಮಟೀರಿಯಲ್ಸ್ ಬಂದಿದೆ, ಅದ್ರ ಬಗ್ಗೆ ನೀವು ಓದ್ಬೇಕಾಗುತ್ತೆ. ಬರೀ ಇವಾಗ ಸ್ಟೋನ್, ಬ್ರಿಕ್ ಹೋದ್ರೆ ನಡೆಯೋದಿಲ್ಲ. ಹೊಸ ಮಟೀರಿಯಲ್ ಯಾವ್ಯಾವ ಬಂದಿದೆ ಅದ್ರದ್ದು ಅದನ್ನು ಓದ್ಬೇಕಾಗುತ್ತೆ. ಅದ್ರ ಮೇಲೆ ಕ್ವಶನ್ಸ್ ಇವಾಗಂತೂ ಜಾಸ್ತಿ ಬರ್ತಾ ಇದೆ, ರೈಟ್? ಸೊ ಅದಕ್ಕೆ ಅಪ್ಡೇಟೆಡ್ ಇರ್ಬೇಕಾಗುತ್ತೆ ನೀವು. ಯು ಮಸ್ಟ್ ಬಿ ಅಪ್ಡೇಟೆಡ್. ಸೊ ಅಪ್ಡೇಟೆಡ್ ಆಗಿರ್ಬೇಕು ನೀವು. ಅಪ್ಡೇಟೆಡ್ ಆಗಿದ್ರೆ ತಾನೇ ನಿಮಗೆ ಕ್ವಶನ್ಸ್ ಅರ್ಥ ಆಗೋದು. ಸೊ ಇದ್ರದ್ದು ಬಿಲ್ಡಿಂಗ್ ಮಟೀರಿಯಲ್ಸ್ ಮತ್ತೆ ಕನ್ಸ್ಟ್ರಕ್ಷನ್ ಯಾವುದೇ ಬುಕ್ ಪರ್ಚೇಸ್ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ನೀವು ತಗೊಳ್ಬಹುದು. ಇಲ್ಲ ಅಂದ್ರೆ ನಿಮ್ಮ ಹತ್ರ ಇದ್ರೆ ಅದನ್ನ ನೀವು ರೆಫರ್ ಮಾಡಬಹುದು, ಗೊತ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರಿಂಗ್ ಮಟೀರಿಯಲ್ಸ್ ಅಂಡ್ ಕನ್ಸ್ಟ್ರಕ್ಷನ್. ಸೊ ಇದರಲ್ಲಿ ಎಲ್ಲ ಇದೆ ನೋಡಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದು ಇದೆ. ಆಮೇಲೆ ಇದು ಬಿಲ್ಡಿಂಗ್ ಮಟೀರಿಯಲ್ಸ್ ಇದೆ. ಸೊ ಈ ಫುಲ್ ಪ್ಯಾರಾಗ್ರಾಫ್, ಇದಿಷ್ಟು ಪ್ಯಾರಾಗ್ರಾಫು, ಆಯ್ತಾ? ಇಲ್ಲಿವರೆಗೆ ಇದು ಬಿಲ್ಡಿಂಗ್ ಮಟೀರಿಯಲ್ಸ್ ಇದೆ, ಇದಿಷ್ಟು ಪ್ಯಾರಾಗ್ರಾಫು ಇದರಲ್ಲಿ ಕನ್ಸ್ಟ್ರಕ್ಷನ್ ಇದೆ. ಇದು ನೋಡಿ, ಇದೇ ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ. ಬಿಲ್ಡಿಂಗ್ ಮಟೀರಿಯಲ್ಸ್ ಕನ್ಸ್ಟ್ರಕ್ಷನ್ ಒಂದೇ ತಿಳ್ಕೊಂಡ್ಬಿಡ್ತಾರೆ. ಬಿಲ್ಡಿಂಗ್ ಮಟೀರಿಯಲ್ಸ್ ಅಂತಂದ್ರೆ ನೀವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಕೆ ಏನೇನ್ ಮಟೀರಿಯಲ್ಸ್ ಬೇಕಾಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಅಂತಂದ್ರೆ ಆ ಮಟೀರಿಯಲ್ ನ ತಗೊಂಡ್ಬಿಟ್ಟು ನೀವು ಯಾವ ತರ, ಯಾವ ವೇ ಅಲ್ಲಿ, ಯಾವ ಮೆಥಡಾಲಜಿ, ಯಾವ ಪ್ರಿನ್ಸಿಪಲ್ ಯೂಸ್ ಮಾಡ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡ್ತೀರಾ. ಸೊ ಅದೇ ಎಲ್ಲ ನೀವು ಇಲ್ಲಿ ಓದ್ಬೇಕಾಗುತ್ತೆ, ಸರಿನಾ? ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸಾಲಿಡ್ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರಕ್ಚರಲ್ ಅನಾಲಿಸಿಸ್. ಇದನ್ನ ನಾವು ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತಾನು ಅನ್ಬೋದು. ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂಡ್ ಸ್ಟ್ರಕ್ಚರಲ್ ಅನಾಲಿಸಿಸ್. ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಲ್ಲಿ ಏನ್ ನೋಡ್ಬೇಕಂದ್ರೆ HS ವಿಶ್ವನಾಥ್ ಅವ್ರದ್ದು ಒಂದು ಬುಕ್ ಇದೆ, ನಾನು ಕ್ಲಾಸಸ್ ಮಾಡ್ತೀನಿ, ಅದಕ್ಕೇನು ತೊಂದರೆ ಇಲ್ಲ. ಆದ್ರೂ ನೀವು ಬುಕ್ ನ ರೆಫರ್ ಮಾಡಿ. HS ವಿಶ್ವನಾಥ್ ಬುಕ್ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವು ಅಲ್ಲಿಂದ ತಗೊಳ್ಬಹುದು. ಸೊ ಸಾಲಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಫುಲ್ಲು ಬೇಸಿಕ್ ಇಂದ ಓದ್ಕೊಳ್ಳಿ. ಫೋರ್ಸ್ ಅಂದ್ರೆ ಏನು, ಫೋರ್ಸ್ ಸಿಸ್ಟಮ್ ಏನು, ಆಯ್ತಾ? ಸೊ ಡಿಫಾರ್ಮೇಬಲ್ ಬಾಡಿ, ಫ್ರೀ ಬಾಡಿ ಡಯಾಗ್ರಾಮು, ಸೆಂಟ್ರಾಯ್ಡ್, ಮೂವ್ಮೆಂಟ್ ಆಫ್ ಇನರ್ಷಿಯಾ, ಪ್ಲೇನ್ ಏರಿಯಾ, ಸಿಂಪಲ್ ಸ್ಟ್ರೆಸ್ ಸ್ಟ್ರೇನ್, ಹುಕ್ಸ್ ಲಾ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್, ಎಲಾಸ್ಟಿಕ್, ಇವೆಲ್ಲ ಇದೆ, ಆಯ್ತಾ? ಆಲ್ಮೋಸ್ಟ್ ನಿಮ್ದು ಸ್ಟ್ರೆಂತ್ ಆಫ್ ಮಟೀರಿಯಲ್ ಕೊಟ್ಬಿಟ್ಟಿದ್ದಾರೆ, ರೈಟ್? ನೀವೇನ್ ಓದಿದ್ರೆ ಎಲ್ಲಾ ಸ್ಟ್ರೆಂತ್ ಆಫ್ ಮಟೀರಿಯಲ್ ಕೊಟ್ಟಿದ್ದಾರೆ, ನೀವು ಎಲ್ಲ ಓದ್ಬೇಕಾಗುತ್ತೆ ಆಲ್ಮೋಸ್ಟ್. ಸ್ಟ್ರಕ್ಚರಲ್ ಅನಾಲಿಸಿಸ್ ಆಲ್ರೆಡಿ ಕ್ಲಾಸಸ್ ಇದೆ. ಸೊ ಇದು ಕ್ಲಾಸಸ್ ಇಲ್ಲ ಸ್ಟ್ರಾಂಗ್ದು. ಸೊ ಸ್ಟ್ರಕ್ಚರಲ್ ಅನಾಲಿಸಿಸ್ ಆಲ್ರೆಡಿ ಪ್ಲೇ ಲಿಸ್ಟ್ ಮಾಡಿ ನಾನು ಅಪ್ಡೇಟೆಡ್ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನ್ ಅವರು ಲಿಂಕ್ ಕೊಡ್ತೀನಿ, ಇಲ್ಲ ಅಂದ್ರೆ ನಮ್ಮ ಪ್ಲೇ ಲಿಸ್ಟ್ ಸೆಕ್ಷನ್ ಅಲ್ಲಿ ಹೋಗಿ ನೀವು ನೋಡಬಹುದು. ಆಲ್ರೆಡಿ ವಿಡಿಯೋ ಅಪ್ಡೇಟ್ ಮಾಡಿದೀವಿ. PWD ಏನೇನ್ ಸಿಲೆಬಸ್ ಇತ್ತು ಅದ್ರ ಪ್ರಕಾರ ಮಾಡಿದೀವಿ. ಆಲ್ಮೋಸ್ಟ್ ಎಲ್ಲ ಸೇಮೇ ಇದೆ PWD ಮತ್ತೆ ಇದಕ್ಕೆ. ಓಕೆ, ಅರ್ಥ ಆಯ್ತಲ್ಲ? ಸೊ ಸ್ಟ್ರಕ್ಚರ್ ಅನಾಲಿಸಿಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅದು ನಿಮ್ಗೆ ಗೊತ್ತಿದೆ. ಸ್ಟ್ಯಾಟಿಕಲ್, ಡಿಟರ್ಮಿನೆಂಟ್, ಇಂಡಿಟರ್ಮಿನೆಂಟ್, ಆಯ್ತಾ? ಮೆಂಬರ್ಸ್ ಫೈಂಡ್ ಔಟ್ ಮಾಡೋದು, 3 ಇಂಚ್ ಆರ್ಚು, 2 ಇಂಚ್ ಆರ್ಚು, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮು, ಆಮೇಲೆ ಮೂವ್ಮೆಂಟ್ ಏರಿಯಾ ಮೆಥಡು, ಆಯ್ತಾ? ಸೊ ಇವೇ ಇರುತ್ತೆ. ಸೊ ಇವೇ ಡಿಫ್ಲೆಕ್ಷನ್ ಮೆಥಡ್, ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ಕಾನಿಸ್ ಮೆಥಡ್, ಪ್ಲಾಸ್ಟಿಕ್ ಅನಾಲಿಸಿಸ್, ಇವಿಷ್ಟು ಓದಿದ್ರೆ ನೀವು ಸ್ಟ್ರಕ್ಚರ್ ಅನಾಲಿಸಿಸ್ ಮುಗಿಯುತ್ತೆ, ಓದೋದಾ? ಇವಾಗ ಜಾಸ್ತಿ ಕ್ವಶನ್ಸ್ ಅಪಿಯರ್ ಆಗ್ತಾ ಇದೆ ಸ್ಟ್ರಕ್ಚರಲ್ ಅನಾಲಿಸಿಸ್. ಸೊ ಯು ಮಸ್ಟ್ ಬಿ ಪರ್ಫೆಕ್ಟ್ ಇನ್ ಸ್ಟ್ರಕ್ಚರಲ್ ಅನಾಲಿಸಿಸ್. ನೆಕ್ಸ್ಟ್ ಸಬ್ಜೆಕ್ಟ್ ಕಾಂಕ್ರೀಟ್ ಟೆಕ್ನಾಲಜಿ, ರೆನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್ ಅಂಡ್ ಸ್ಟೀಲ್ ಸ್ಟ್ರಕ್ಚರ್ಸ್ ಅಂಡ್ PSC ಸ್ಟ್ರಕ್ಚರ್ಸ್. ನೋಡಿ, ಇವು 4 ಸಬ್ಜೆಕ್ಟ್ ನ ಆಡ್ ಅಪ್ ಮಾಡ್ಬಿಟ್ಟು ಒಂದು ಸಬ್ಜೆಕ್ಟ್ ಮಾಡಿದ್ದಾರೆ. ಬಟ್ ಇವು 4 ಸಬ್ಜೆಕ್ಟ್ ಬೇರೆ ಬೇರೆ ಇದೆ. ಸಿಂಪಲ್ ಆಗಿ ಹೇಳೋದೇನಂದ್ರೆ ಬೇರೆ ಬೇರೆ ಇದೆ. ಇದನ್ನ ಕ್ಲಬ್ ಮಾಡಕ್ ಹೋಗ್ಬೇಡಿ. ಕಾಂಕ್ರೀಟ್ ಟೆಕ್ನಾಲಜಿನೇ ಬೇರೆ ಇದೆ, ರೈಟ್? MS ನವಿಲೆ ಬುಕ್ ಚೆನ್ನಾಗಿದೆ, ಕಾಂಕ್ರೀಟ್ ಟೆಕ್ನಾಲಜಿಗೆ ನೀವು ರೆಫರ್ ಮಾಡಬಹುದು. ಸೊ ಇದರಲ್ಲಿ ಏನೇನಿದೆ ಇದಂತೂ ಜಾಸ್ತಿ ನಿಮ್ಗೆ ಓದೋದ್ ಬೇಕಾಗಿಲ್ಲ. ಓವರ್ ಆಲ್ ನಿಮ್ಗೆ ಗೊತ್ತಿರುತ್ತೆ. ಒಂದ್ಸಲ ರಿಪಿಟೇಷನ್ ಮಾಡ್ಕೊಂಡ್ರೆ ಸಾಕು, ಗೊತ್ತಾಯ್ತಾ?
RCC ಸ್ಟ್ರಕ್ಚರ್ ಬಗ್ಗೆ ಕೊಟ್ಟಿದ್ದಾರೆ. ಸ್ಟ್ರೆಂತ್ ಪ್ರಾಪರ್ಟೀಸ್, ಡಿಸೈನ್ ಫಿಲಾಸಫೀಸ್ ಏನಿರುತ್ತೆ ಅದನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ಬೀಮ್ ಕಾಲಮ್ ಏನೇ ಇರುತ್ತೆ ಅದ್ರದ್ದು, ಗೊತ್ತಾಯ್ತಾ? ಬೀಮ್ ಕಾಲಮ್ ಏನೇ ಇರಲಿ, ಸ್ಲ್ಯಾಬ್ಸ್ ಅದ್ರದ್ದು ಆಸ್ ಪರ್ IS 456 ಏನಿರುತ್ತಲ್ಲ, IS 456 ಪ್ರಕಾರ ನಿಮಗೆ ಯಾವ ತರ ನೀವೆಲ್ಲ ಡೀಟೇಲ್ಸ್ ನ ತಗೊಳ್ಬೇಕಾಗುತ್ತೆ, ಯಾವ ತರ ಡಿಸೈನ್ ಮಾಡಬೇಕಾಗುತ್ತೆ ಅದ್ರದ್ದು ಇರುತ್ತೆ, ರೈಟ್? ಅದು ನೀವು ಓದ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟೀಲ್ ಸ್ಟ್ರಕ್ಚರ್ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ದಿಸ್ ಇಸ್ ಅ ಸ್ಟೀಲ್ ಸ್ಟ್ರಕ್ಚರ್. ಸೊ ಸ್ಟೀಲ್ ಸ್ಟ್ರಕ್ಚರ್ ಅಲ್ಲೂ ನಾರ್ಮಲ್ ಆಗಿದೆ, ಏನಂತಂದ್ರೆ ವೆಲ್ಡೆಡ್ ಕನೆಕ್ಷನ್, ಬೋಲ್ಟೆಡ್ ಕನೆಕ್ಷನ್, ಆಯ್ತಾ? ಅದಾದ್ಮೇಲೆ ಕಂಪ್ರೆಷನ್ ಮೆಂಬರು, ಟೆನ್ಷನ್ ಮೆಂಬರು, ಆಯ್ತಾ? ಗಜೆಟ್ ಪ್ಲೇಟು, ಬೇಸ್ ಪ್ಲೇಟು, ಆಯ್ತಾ? ಅದಾದ್ಮೇಲೆ ಇವೇ ಆಲ್ಮೋಸ್ಟ್ ಇವೇ ಇರುತ್ತೆ, ಗೊತ್ತಾಯ್ತಾ? ಆಲ್ಮೋಸ್ಟ್ ಇವೇ ಸಬ್ಜೆಕ್ಟ್ಸ್, ಇವೇ ಟಾಪಿಕ್ಸ್ ಇರುತ್ತೆ. ಇದ್ರ ಮೇಲೆ ನೀವು ಡೀಪ್ ಅಲ್ಲಿ ಓದ್ಬೇಕಾಗುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ PSC ಸ್ಟ್ರಕ್ಚರ್, ರೈಟ್? PSC ಸ್ಟ್ರಕ್ಚರ್ ಇಲ್ಲಿ ಇದರಲ್ಲಿ ನೋಡಿ ಇನ್ನೊಂದು ಬರುತ್ತಲ್ಲ, ಇಲ್ಲಿ RCC ಸ್ಟ್ರಕ್ಚರ್. ಇದು RCC ಹೇಳಿದ್ನಲ್ಲ ನಿಮಗೆ, ಒಂದು ನಿಮಿಷ. RCC ಸ್ಟ್ರಕ್ಚರ್ ಇಲ್ಲಿದೆ. ಇದು ಕಾಂಕ್ರೀಟ್ ಟೆಕ್ನಾಲಜಿ ಇದೆ, ಇದು ಕಾಂಕ್ರೀಟ್ ಟೆಕ್ನಾಲಜಿ, ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೀವು ನೋಡ್ಬೋದು. ಸೊ ಇದರಲ್ಲಿ ಈ PSC ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ ಪ್ರೀ ಮತ್ತೆ ಪೋಸ್ಟ್ ಟೆನ್ಷನಿಂಗ್ ಅಂದ್ರೆ ಏನು, ಯಾವ್ಯಾವ ಪ್ರಿನ್ಸಿಪಲ್ಸ್ ಯೂಸ್ ಮಾಡ್ತಾರೆ, ಲಾಸಸ್ ಏನಿದೆ, ಆಮೇಲೆ ಸ್ಟ್ರೆಸಸ್ ಇನ್ ಕಾಂಕ್ರೀಟ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಜೆಕ್ಟ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂಡ್, ಒಂದು ನಿಮಿಷ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂಡ್ ಹೈಡ್ರಾಲಜಿ ಅಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಯಾವ್ಯಾವ್ದು ಓದಬೇಕು, ಏನೇನು ಓದಬೇಕು ಅಂತ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪಿಕ್ ಇದೆ. ನೀವು ಇಂಜಿನಿಯರಿಂಗ್ ಅಲ್ಲಿ ಏನೇನು ಓದಿರ ಎಲ್ಲಾನೇ ಇದೆ. ನೆಕ್ಸ್ಟ್ ಹೈಡ್ರಾಲಜಿ ಅಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್. ಹೈಡ್ರಾಲಜಿ ಮತ್ತೆ ವಾಟರ್ ರಿಸೋರ್ಸ್, ಇದು ಸ್ವಲ್ಪ ಇರಿಗೇಷನ್ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ, ಇರಿಗೇಷನ್ ಬಗ್ಗೆ ಜಾಸ್ತಿ ಇರುತ್ತೆ ಇದರಲ್ಲಿ, ಆಯ್ತಾ? ಸೊ ಇದು ನೀವು ಓದ್ಬೇಕು ನೋಡಿ. ಇಲ್ಲಿ ಫ್ಲೂಯಿಡ್ ಮೆಕ್ಯಾನಿಕ್ ಜಾಸ್ತಿ ಇದೆ. ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ AE, then you must thoroughly you have a knowledge of fluid mechanics, because they may ask n number of questions. So best book for this one is Bansal, right? RK Bansal is the best book, ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ಹೈಡ್ರಾಲಜಿ ಅಂಡ್ ವಾಟರ್ ರಿಸೋರ್ಸ್, ಜಯರಾಮಿ ರೆಡ್ಡಿನೂ ಚೆನ್ನಾಗಿದೆ ಬುಕ್, ಅದನ್ನು ರೆಫರ್ ಮಾಡಬಹುದು, ಆಯ್ತಾ? ಸೊ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್ ಅಂದ್ರೆ ಏನ್ ಗೊತ್ತಾ, ಇರಿಗೇಷನ್ ಏನ್ ಬುಕ್ ತಗೋತೀರಾ ನೋಡಿ. ಸೊ ಇದು ಇರಿಗೇಷನ್ ಅಲ್ಲೇ ಕವರ್ ಆಗ್ಬಿಡುತ್ತೆ, ಆಯ್ತಾ? ಇದರಲ್ಲಿ ರಿಸರ್ವಾಯರ್ ಪ್ಲಾನಿಂಗ್ ಇದೆ, ಟೈಪ್ಸ್ ಆಫ್ ಡಿಸೈನ್ ಆಫ್ ಡ್ಯಾಮ್ಸ್, ವೇಸ್, ಟೈಪ್ಸ್ ಆಫ್ ಮೆಥಡ್ಸ್ ಅಂಡ್ ಡಿಸೈನ್ ಆಫ್ ಎನರ್ಜಿ ಡಿಸೆಪ್ಷನ್ ಸ್ಟ್ರಕ್ಚರ್, ಸ್ಪಿಲ್ವೇ, ಟೈಪ್ಸ್ ಆಫ್ ಫಂಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮ್ ಇಂಜಿನಿಯರಿಂಗ್ ರಿಪೀಟ್ ಆಗುತ್ತೆ ನಿಮ್ಗೆ, ಗೊತ್ತಾ? ಸೊ ಕೆನಲ್ಸ್ ಇದೆ, ಆಮೇಲೆ ಸ್ಲೂಸ್ ಗೇಟು, ರಿಟೈನಿಂಗ್ ವಾಲ್ಸ್, ಸೀಪೇಜ್ ಅಂಡ್ ಇಟ್ಸ್ ಕಂಟ್ರೋಲ್, ಇದೆಲ್ಲ ಇರುತ್ತೆ, ಗೊತ್ತಾ? ಸೊ ಇದು ಬಂದ್ಬಿಟ್ಟು ಯಾವ್ದು ಹೇಳಿ, ಹೈಡ್ರೋಲಿಕ್ ಸ್ಟ್ರಕ್ಚರ್. ನೆಕ್ಸ್ಟ್ ಬಂದ್ಬಿಟ್ಟು ಸಾಯಿಲ್ ಮೆಕ್ಯಾನಿಕ್ಸ್ ಅಂಡ್ ಫೌಂಡೇಶನ್ ಇಂಜಿನಿಯರಿಂಗ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ವೆರಿ ಇಂಪಾರ್ಟೆಂಟ್ ಅಂಡ್ ನಾವು ಟ್ರೆಂಡಿಂಗ್ ಟಾಪಿಕ್ ಅಲ್ಲಿ ಇದೆ, ಟ್ರೆಂಡಿಂಗ್ ಸಬ್ಜೆಕ್ಟ್ಸ್ ಅಲ್ಲಿ ಇದೆ ಇದು. ಯಾಕಂದ್ರೆ ಗೇಟ್ ಮತ್ತೆ ESC ಅವರು ತುಂಬಾ ಇದ್ರ ಮೇಲೆ ಫಾಲೋ ಮಾಡ್ತಾ ಇದ್ರು. ಸೊ ಇವಾಗ ಅದನ್ನ ಸ್ವಲ್ಪ ಈಗ ಎನ್ವೈರನ್ಮೆಂಟಲ್ ಕಡೆ ಶಿಫ್ಟ್ ಆಗ್ತಾ ಇದೆ. ಆದ್ರೂ ಇದು ಒಂದು ಒಳ್ಳೆ ಸಬ್ಜೆಕ್ಟ್. 3 ಫೇಸು 2 ಫೇಸು, ಆಯ್ತಾ? ಸಾಯಿಲ್ ಡಿಸ್ಟ್ರಿಬ್ಯೂಷನ್, ಅದಾದ್ಮೇಲೆ ಎಫೆಕ್ಟಿವ್ ಸ್ಟ್ರೆಸ್, ಪೋರ್ ವಾಟರ್ ಪ್ರೆಷರ್, ಸ್ಟ್ರೆಂತ್, ಶಿಯರ್ ಸ್ಟ್ರೆಂತ್, ಆಮೇಲೆ ಏನಂತಂದ್ರೆ ಅರ್ತ್ ಪ್ರೆಷರ್, ಆಯ್ತಾ? ಡಿಫಾರ್ಮೇಶನ್, ಬೇರಿಂಗ್ ಕೆಪಾಸಿಟಿ, ಇವೇ ಇಂಪಾರ್ಟೆಂಟ್ ಟಾಪಿಕ್ ಇದೆ ಸಾಯಿಲ್ ಮೆಕ್ಯಾನಿಕ್ಸ್ ಮತ್ತೆ ಫೌಂಡೇಶನ್ ಅಲ್ಲಿ. ಫೌಂಡೇಶನ್ ಅಂತೂ ಸಪರೇಟ್ ಆಗಿ ಕೊಟ್ಟಿದ್ದಾರೆ ನೋಡಿ. ಸೊ ಅದ್ರದ್ದು ನೀವು ಓದಬೇಕಾಗುತ್ತೆ. ಡೆಪ್ತ್ ಆಫ್ ಫೌಂಡೇಶನ್, ಪ್ರಪೋರ್ಷನಿಂಗ್, ಆಯ್ತಾ? ಜಿಯೋಟೆಕ್ನಿಕಲ್, ಸ್ಟ್ರಕ್ಚರಲ್ ಡಿಸೈನ್, ಐಸೋಲೇಟೆಡ್, ಕಂಬೈನ್ಡ್ ಅಂಡ್ ಡ್ರಾಫ್ಟ್ ಫೌಂಡೇಶನ್, ಗೊತ್ತಾಯ್ತಾ? ಇದು ಸಾಯಿಲ್ ಮೆಕ್ಯಾನಿಕ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಲ್ಲಿ ನೋಡಿ, ಒಂದು ಟ್ರಾಫಿಕ್, ಎರಡನೇದು ಹೈವೇ, ಮೂರನೇದು ರೈಲ್ವೆ, ನಾಲ್ಕನೇದು ಡಾಕ್ಸ್ ಅಂಡ್ ಹಾರ್ಬರ್, ಐದನೇದು ಟನಲ್ಸ್. ಸೊ ಈ ತರ ಸಬ್ಜೆಕ್ಟ್ಸ್ ನ ಡಿವೈಡ್ ಮಾಡಿದ್ದಾರೆ ಅವರು. ಟ್ರಾಫಿಕ್ ಇಂಜಿನಿಯರಿಂಗ್ ಸಪರೇಟ್ ಆಗಿ ಕೊಟ್ಟಿದ್ದಾರೆ, ಅದನ್ನು ಸಪರೇಟ್ ಆಗಿ ಓದಬೇಕಾಗುತ್ತೆ. ಹೈವೇ ಅಲೈನ್ಮೆಂಟ್ ಅದು ಹೈವೇ ಅಲ್ಲಿ ಇರುತ್ತೆ, ಇದನ್ನು ಅದರಲ್ಲೇ ಇದೆ. ರೈಲ್ವೆ ಏನ್ ಕೊಟ್ಟಿದ್ದಾರೆ ಅದಷ್ಟೇ ಸ್ಪೆಸಿಫಿಕ್ ಆಗಿ ಓದಿ, ಯಾರು ಇದು ಬಿಟ್ಬಿಟ್ಟು ಹೊರಗಡೆ ಏನು ಓದ್ಬೇಡಿ, ಸ್ಪೆಸಿಫಿಕ್ ಆಗಿ ಓದಿ. ಡಾಕ್ಸ್ ಅಂಡ್ ಹಾರ್ಬರ್ಸ್ ಓದಿ, ಟನಲ್ಸ್ ಓದಿ, ಗೊತ್ತಾಯ್ತಾ? ಸೊ ಇಷ್ಟೆಲ್ಲ ಇದೆ ಸಿಲೆಬಸ್, ಇಷ್ಟು ಓದಬೇಕಾಗುತ್ತೆ. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ನೆಕ್ಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್. ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಲ್ಲಂತೂ ನಿಮ್ಗೆ ಗೊತ್ತೇ ಇದೆ. ಫಸ್ಟ್ ಪಾಪ್ಯುಲೇಷನ್ ಕ್ಯಾಲ್ಕುಲೇಷನ್ ಇರುತ್ತೆ, ಅದಾನೆ ವಾಟರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರುತ್ತೆ, ಟ್ರೀಟ್ಮೆಂಟ್ ಇರುತ್ತೆ, ಸೇಮು ವೇಸ್ಟ್ ವಾಟರ್ದು ಟ್ರೀಟ್ಮೆಂಟ್ ಇರುತ್ತೆ. ಮೇಜರ್ ಹೇಳ್ತಾ ಇರೋದು. ಸೊ ಇದರಲ್ಲೇ ನೀವು ಎಲ್ಲ ಓದ್ಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಅಂತ ಇದೆ ನೋಡಿ. ಸೊ ಇದು ಸಿವೇಜ್ ಇದೆ, ಗೊತ್ತಾಯ್ತಾ? ಸೊ ಇದ್ರದ್ದು ಎಲ್ಲ ನೀವು ಮೆಥಡ್ಸು, ಆಮೇಲೆ ಇಲ್ಲಿದೆ ನೋಡಿ ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಇದೆ. ಓಕೆ, ಅರ್ಥ ಆಯ್ತಾ? ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಏನೇನು ಓದ್ಬೇಕಂತ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ಇದ್ರದ್ದು ನಿಮಗೆ PDF KPSC ವೆಬ್ಸೈಟ್ ಅಲ್ಲೇ ಸಿಗುತ್ತೆ, ರೈಟ್? ಸೊ ನೋಟಿಫಿಕೇಶನ್ ಅಲ್ಲಿ ಹೋಗಿ ನೋಡ್ಬೇಕು ನೀವು. KPSC ವೆಬ್ಸೈಟ್ ಅಲ್ಲಿ ಈ ಸೈಡ್ ಅಲ್ಲಿ ಇರುತ್ತೆ ನೋಡಿ, ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಅಂತ ಇರುತ್ತೆ. ನೋಟಿಫಿಕೇಶನ್ ಕೆಳಗಡೆ ಸಿಲೆಬಸ್ ಅಂತ ಇರುತ್ತೆ,
ಆಯ್ತಾ, ಕನ್ನಡದಲ್ಲಿ ಪಠ್ಯಕ್ರಮ ಅಂತ ಅಂತೀವಿ ನೋಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಗ್ರೂಪ್ ಎ ಬಿ ಅಂತ ಬರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿದಾಗ ಫಾರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅದೇ ಸಿಲೆಬಸ್ ಎಲ್ಲದಕ್ಕೂ ಸೇಮ್ ಇದೆ. ರೈಟ್, ನೆಕ್ಸ್ಟ್ ನೋಡೋಣ ಸರ್ವೇಯಿಂಗ್. ಸರ್ವೇಯಿಂಗ್ ಅಂತೂ ಯಾರು ಏನು ಟೆನ್ಷನ್ ಮಾಡ್ಕೋಬೇಡಿ, ಆಲ್ರೆಡಿ ಮ್ಯಾರಥಾನ್ ಕ್ಲಾಸ್ ಇದೆ ನಮ್ದು. ರೈಟ್, ಸೊ ಮ್ಯಾರಥಾನ್ ಕ್ಲಾಸ್ ನೀವು ನೋಡ್ಬಿಟ್ರೆ ಸಾಕು, ಬರೀ ಒಂದು 2.5 hours ಇದೆ ಆಯ್ತಾ, ಇನ್ನೊಂದು ಅದನ್ನು 2 hours ಇದ್ದಿರ್ಬೋದು. ಸೊ 4 to 5 hours ಅಲ್ಲಿ ನಿಮ್ ಸರ್ವೇಯಿಂಗ್ ಸಬ್ಜೆಕ್ಟ್ ಮುಗಿಯುತ್ತೆ. ಅದೇ 2 ವಿಡಿಯೋ ನೋಡ್ಕೊಳ್ಳಿ ನೀವು ಸಾಕು. ಇವು 2 ವಿಡಿಯೋ ನೋಡ್ಕೊಳ್ಳಿ, ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ಇನ್ ದೋಸ್ ವಿಡಿಯೋಸ್. ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಯು ಕ್ಯಾನ್ ವಾಚ್ ಫ್ರಮ್ ಅವರ್ ಪ್ಲೇ ಲಿಸ್ಟ್. ಗೊತ್ತಾಯ್ತಾ, ಸರ್ವೇಯಿಂಗ್ ಆಲ್ರೆಡಿ ನಾನು ಮಾಡಾಕಿದ್ದೀನಿ. ನಿಮಗೆ ಬುಕ್ ತೊಗೊಳೋದು ಇಷ್ಟ ಇಲ್ಲ ಅಂತಂದ್ರೆ ಅದರಿಂದ ಓದ್ಬೋದು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈಸ್ ದ ಬ್ರಿಡ್ಜ್ ಇಂಜಿನಿಯರಿಂಗ್. ಬ್ರಿಡ್ಜ್ ಇಂಜಿನಿಯರಿಂಗ್ ನಮ್ದು ಚಾನಲ್ ಅಲ್ಲಿ 2 ವಿಡಿಯೋಸ್ ಇದೆ, ಇಲ್ಲ 2 ಇಲ್ಲ, ಆಲ್ಮೋಸ್ಟ್ 4 ಇದಿರಬೇಕು. ಟೈಪ್ಸು, ಸೆಲೆಕ್ಷನ್ ಆಫ್ ಸೈಟು, ಇದ್ರ ಬಗ್ಗೆ ನಾನು 4 ವಿಡಿಯೋ ಮಾಡಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಇದೆ, ಸೊ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ಬೋದು. ಗೊತ್ತಾಯ್ತಾ, ಸೊ ಪ್ಲೇ ಲಿಸ್ಟ್ ಅಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ. ಸೈಟ್ ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಪ್ಲಾನಿಂಗ್ ಯಾವ ತರ ಮಾಡಬೇಕು, ಟೈಪ್ಸ್ ಆಫ್ ಬ್ರಿಡ್ಜಸ್ ಯಾವ್ದಿದೆ ಅದ್ರ ಬಗ್ಗೆ ಹೇಳಿದ್ದೀನಿ. ಡಿಸೈನ್ ಬಗ್ಗೆ ನಾನು ಏನು ಹೇಳಿಲ್ಲ, ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಬ್ರಿಡ್ಜ್ ಇಂಜಿನಿಯರಿಂಗ್ ಅಲ್ಲಿ ಏನೇನು ಕೊಟ್ಟಿದೆ ಅಂದ್ರೆ, ಬ್ರಿಡ್ಜ್ ಹೈಡ್ರಾಲಜಿ ಇದೆ, ಸ್ಟ್ಯಾಂಡರ್ಡ್ ಆಫ್ ಲೋಡಿಂಗ್ ಫಾರ್ ಹೈವೇ, ರೈಲ್ವೆ ಬ್ರಿಡ್ಜಸ್, ಕಲ್ವರ್ಟ್ ಬ್ರಿಡ್ಜ್ ಸೂಪರ್ ಸ್ಟ್ರಕ್ಚರ್, ಡಿಸೈನ್ ಆಫ್ RCC beam, slab bridge, load distribution, bearings, design of bridge super structure and foundation. ಸೊ ಡಿಸೈನ್ ಆಫ್ ಪ್ರೀಸ್ಟ್ರೆಸ್ ಕಾಂಕ್ರೀಟ್ ಅಂಡ್ ಸ್ಟೀಲ್ ಕಾಂಪೋಸಿಟ್ ಬ್ರಿಡ್ಜಸ್. ಸೊ ಇದ್ರ ಬಗ್ಗೆ ಇದೆ. ಸೊ ಡಿಸೈನ್ ಅಂದ್ರೆ ಸ್ವಲ್ಪ ಏನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಸೊ ಅಕ್ಯುರೇಟ್ ಆಗಿ ಸ್ಟೆಪ್ಸ್ ಸಿಗೋದಿಲ್ಲ ಯಾವುದೇ ಬುಕ್ ಅಲ್ಲಿ. ಸೊ somehow I will manage and I will do videos for all of you. Don't you worry, right? Only you focus on the study so that ಯಾವ್ದು ಅವೈಲೇಬಲ್ ಇದೆ ಅದ್ರ ಬಗ್ಗೆ ಓದೋದನ್ನ ಸ್ಟಾರ್ಟ್ ಮಾಡಿ. ಅವೈಲಬಿಲಿಟಿ ಇಲ್ಲ ಅದನ್ನ ನಾನು ಆಮೇಲೆ ನೋಡಿ ಮಾಡ್ತೀನಿ. ರೈಟ್, ಬ್ರಿಡ್ಜ್ ಇಂಜಿನಿಯರಿಂಗ್ ವಿಡಿಯೋಸ್ ಆಲ್ರೆಡಿ ಇದೆ, ಪ್ಲೇ ಲಿಸ್ಟ್ ಅಲ್ಲಿ ನೋಡಬಹುದು. ನೋಡಿ, ಎಸ್ಟಿಮೇಟಿಂಗ್ ಅಂಡ್ ಕಾಸ್ಟಿಂಗ್ ಆಲ್ರೆಡಿ ಇದ್ರದ್ದು ನಾನು ಏನ್ ಮಾಡಿದ್ದೀನಿ, ಇದ್ರದ್ದು ಮ್ಯಾರಥಾನ್ ಕ್ಲಾಸ್ ಆಲ್ರೆಡಿ ಇದೆ. ಸೊ ಮ್ಯಾರಥಾನ್ ಕ್ಲಾಸ್ ಇದೆ, ಅದನ್ನ ನೋಡ್ಕೊಂಡ್ರೆ ನೀವು ಸಾಕು, ಬೇರೆ ಏನು ನೋಡಬೇಕಾಗಿಲ್ಲ. 3 hours ಒಂದು ಮ್ಯಾರಥಾನ್ ಕ್ಲಾಸ್ ಇದೆ ಆಯ್ತಾ. ಸೊ ಅದು ನೀವು ನೋಡ್ಕೊಂಡ್ರೆ ಸಾಕು, ಅದರಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ. ಅದರಲ್ಲಿ ಯಾವ್ದು ಕವರ್ ಮಾಡಿಲ್ಲ, ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ರೈಟ್, ಸೊ ಇದರಲ್ಲಿ ಏನೇನಿದೆ, ಮಟೀರಿಯಲ್ ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ತಾರೆ, ಮೆಜರ್ಮೆಂಟ್ ಯಾವ ತರ ಮಾಡ್ತೀವಿ, ಸ್ಪೆಸಿಫಿಕೇಶನ್ ಯಾವ ತರ ತಗೋಬೇಕು, ಕ್ವಾಂಟಿಟೀಸ್ ಯಾವ ತರ ತಗೋತೀವಿ, ಬಿಲ್ಡಿಂಗ್ ಐಟಮ್ಸ್ ಏನೇನಿದೆ, ಐಟಮ್ಸ್ ಆಫ್ ವರ್ಕ್ ಏನಿದೆ, ಅದ್ರದ್ದು ಅನಾಲಿಸಿಸ್ ಏನ್ ಮಾಡಬೇಕು, ಬಿಲ್ಡಿಂಗ್ ಐಟಮ್ಸ್, ಅರ್ತ್ ವರ್ಕ್ ಕ್ಯಾಲ್ಕುಲೇಷನ್, ವ್ಯಾಲ್ಯೂ ಆಫ್ ದ ಬಿಲ್ಡಿಂಗ್, ವ್ಯಾಲ್ಯೂಯೇಷನ್ ಆಫ್ ದಿ ಬಿಲ್ಡಿಂಗ್ಸ್, ಇಷ್ಟೇ ಇರೋದು ಇದರಲ್ಲಿ ಎಸ್ಟಿಮೇಟಿಂಗ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಗೊತ್ತಾಯ್ತಾ, ಕನ್ಸ್ಟ್ರಕ್ಷನ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಕನ್ಸ್ಟ್ರಕ್ಷನ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡಿ, ಇಂಟ್ರೊಡಕ್ಷನ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಫಾರ್ಮ್ಸ್, ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್, ಫಂಕ್ಷನ್ಸ್, ಆರ್ಗನೈಸೇಷನಲ್ ಚಾರ್ಟ್ ಆಯ್ತಾ, ಗ್ಯಾಂಟ್ ಚಾರ್ಟ್ ಮತ್ತೆ ಬಾರ್ ಚಾರ್ಟ್ ಏನಿರುತ್ತೆ ಅದ್ರದ್ದು ಯೂಸ್ ಏನಿದೆ. ಇದರಲ್ಲಿ ಮೇಜರ್ ಅಂತಂದ್ರೆ 2 ಇದೆ, ಒಂದು CPM, ಇದೊಂದು ಪಾರ್ಟ್. ಸೊ ಇವಾಗ ಇದರಿಂದ ಕ್ವಶನ್ಸ್ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಮೊದಲು ಇದೇ ಟಾರ್ಗೆಟ್ ಇರ್ತಿತ್ತು, ಇವಾಗ ಪ್ಯಾಟರ್ನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅವರು. ಗೊತ್ತಾಯ್ತಾ, ಮ್ಯಾನ್ ಅಂಡ್ ಮಷಿನ್. ಸೊ ಮಷಿನರೀಸ್ ಏನ್ ಬೇಕು ಅದು ಇದೆ. ಅದಾದ್ಮೇಲೆ ನೆಕ್ಸ್ಟ್ ಮಷಿನರೀಸ್ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಆಯ್ತಾ, ಇದನ್ನ ನಾವು ಮೆಕನೈಸೇಷನ್ ಇನ್ ಕನ್ಸ್ಟ್ರಕ್ಷನ್ ಅಂತಾನೂ ಅನ್ಬೋದು. ಅರ್ತ್ ಮೂವರ್ಸ್, ಹೌಲಿಂಗ್ ಕಾಸ್ಟ್ ಅಂದ್ರೆ ಒಂದು ಪ್ರಾಜೆಕ್ಟ್ ಮಾಡೋಕೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಏನೇನು ಮಷಿನರೀಸ್ ಬೇಕಾಗುತ್ತೆ ಆಯ್ತಾ, ಡೋಸರ್ ಬೇಕಾಗುತ್ತೆ, ಟಿಪ್ಪರ್ಸ್ ಬೇಕಾಗುತ್ತೆ, ಲೋಡರ್ ಬೇಕಾಗುತ್ತೆ, ಕ್ರೇನ್ಸ್ ಬೇಕಾಗುತ್ತೆ, ಮಿಕ್ಸಿಂಗ್ ಮಷಿನ್ಸ್ ಬೇಕಾಗುತ್ತೆ. ಗೊತ್ತಾಯ್ತಾ, ಸೊ ಈ ತರದೆಲ್ಲ ಸ್ಪೆಸಿಫಿಕೇಶನ್ ಆಗಿ ಸ್ಪೆಸಿಫಿಕ್ ವರ್ಕ್ಗೆ ಯಾವ್ಯಾವ ತರ ಯೂಸ್ ಮಾಡ್ತಾರೆ ಅದೇ ಇದೆ ಮಷಿನರಿ ಫಾರ್ ಸಿವಿಲ್ ಇಂಜಿನಿಯರಿಂಗ್. ಗೊತ್ತಾಯ್ತಾ, ಪ್ಲಾನಿಂಗ್ ಅಂತಂದ್ರೆ ಸ್ಕೆಡ್ಯೂಲಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಇಲ್ಲಿದೆ ನೋಡಿ, CPM ಪಾರ್ಟ್, ಬಾರ್ ಚಾರ್ಟ್, ನೆಟ್ವರ್ಕ್ ಫಾರ್ಮುಲೇಷನ್, ಟೈಮ್ ಕಂಪ್ಯೂಟೇಷನ್. ರೈಟ್, ಡಿಪಾರ್ಟ್ಮೆಂಟಲ್ ಪ್ರೊಸೀಜರ್ಸ್. ಸೊ ಇದು ಇಂಪಾರ್ಟೆಂಟ್, ಇದ್ರ ಮೇಲೆ ಒಂದು ನಾವು ವಿಡಿಯೋ ಮಾಡ್ತೀನಿ. ಸ್ಪೆಸಿಫಿಕೇಶನ್, ಟೆಂಡರಿಂಗ್, ಕಾಂಟ್ರಾಕ್ಟಿಂಗ್ ಅಂಡ್ ಆರ್ಬಿಟ್ರೇಷನ್ ಆಯ್ತಾ. ಸೊ ಇದ್ರ ಬಗ್ಗೆನೂ ಇದೆ, ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಈಸಿ ಇದೆ. ಇದು ಈ ಪೋರ್ಷನ್, ಈ ಸಬ್ಜೆಕ್ಟ್ ಆರಾಮಾಗಿ ಓದ್ಬೋದು. ರೈಟ್, ಸೊ ನೆಕ್ಸ್ಟ್ ಲಾಸ್ಟ್ ಸಬ್ಜೆಕ್ಟ್ ಒಂದು ಏನಂತಂದ್ರೆ ಅದು ಇದೆ ಎನ್ವೈರನ್ಮೆಂಟಲ್ ಸ್ಟಡೀಸ್. ಎನ್ವೈರನ್ಮೆಂಟಲ್ ಸ್ಟಡೀಸು ಮತ್ತೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಸ್ವಲ್ಪ ಡಿಫರೆನ್ಸ್ ಆಗುತ್ತೆ, ಸ್ವಲ್ಪ ಅಷ್ಟೇ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಲ್ಲಿ ಏನಂತಂದ್ರೆ, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಲ್ಲಿ ಟೆಕ್ನಿಕಲ್ ಓದ್ತೀರಾ, ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂದ್ರೆ ಒನ್ ಟೈಪ್ ಆಫ್ ನೀವು ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ ಇದ್ದೀರಾ, ನೀವು ನಾರ್ಮಲ್ ಸ್ಟೂಡೆಂಟ್ ಇದ್ದೀರಾ, ಮೆಕ್ಯಾನಿಕಲ್ ಸ್ಟೂಡೆಂಟ್ ಇದ್ದೀರಾ. ರೈಟ್, ಸೊ ನೀವು ಎನ್ವೈರನ್ಮೆಂಟಲ್ ಬಗ್ಗೆ ನಿಮಗೆ ಎಷ್ಟು ನಾಲೆಜ್ ಇದೆ ಅದನ್ನ ಇಲ್ಲಿ ನೀವು ಓದಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎನ್ವೈರನ್ಮೆಂಟಲ್ ಸ್ಟಡೀಸು, ಪಬ್ಲಿಕ್ ಅವೇರ್ನೆಸ್ ಆಯ್ತಾ, ಅದಾದ್ಮೇಲೆ ನ್ಯಾಚುರಲ್ ರಿಸೋರ್ಸಸ್ ಏನಿದೆ, ರಿನ್ಯೂವೇಬಲ್ ಎನರ್ಜಿ ಅಂದ್ರೇನು ಆಯ್ತಾ, ಆಮೇಲೆ ನಾನ್ ರಿನ್ಯೂವೇಬಲ್ ಅಂದ್ರೇನು, ನ್ಯಾಚುರಲ್ ರಿಸೋರ್ಸಸ್ ನೋಡ್ಬೋದು ಇಲ್ಲಿ. ಕಾನ್ಸೆಪ್ಟ್ ಆಫ್ ಇಕೋಸಿಸ್ಟಮ್, ಇಕೋಸಿಸ್ಟಮ್ ಅಂದ್ರೇನು, ಒನ್ ಟೈಪ್ ಆಫ್
ಜಿಯೋ ಮತ್ತೆ ಇಕೋಲಜಿ ಎರಡು ಸ್ವಲ್ಪ ಮಿಕ್ಸ್ ಆಗಿ ಬರುತ್ತೆ ಇವರು ಈ ಸಬ್ಜೆಕ್ಟ್. ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಏನು ಆಯ್ತಾ, ಏರ್ ಪೊಲ್ಯೂಷನ್ ಅದನ್ನ ಯಾವ ತರ ಕಾಸ್ ಎಫೆಕ್ಟ್ಸ್ ಕಂಟ್ರೋಲ್ ಮೆಜರ್ಸ್ ಏನೇನಿದೆ, ಗ್ಲೋಬಲ್ ವಾರ್ಮಿಂಗು, ಆಸಿಡ್ ರೇನು, ಓಝೋನ್ ಲೇಯರ್ ಡಿಪ್ಲೀಷನ್, ನ್ಯೂಕ್ಲಿಯರ್ ಆಕ್ಸಿಡೆಂಟ್ಸ್ ಅಂಡ್ ಹೋಲೋಕಾಸ್ಟ್, ವೇಸ್ಟ್ ಲ್ಯಾಂಡ್ ರಿಕ್ಲಮೇಷನ್ ಆಯ್ತಾ, ಈ ತರದೆಲ್ಲ ಎದರಲ್ಲಿ ಬರುತ್ತೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಲ್ಲಿ ಬರುತ್ತೆ. ರೈಟ್. ಸೊ ಇದಿಷ್ಟು ಸಬ್ಜೆಕ್ಟ್ ಏನಿತ್ತೇಳಿ ನಮ್ಮ ಅಪ್ಕಮಿಂಗ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂಡ್ AEE ಇದು ಸಿಲೆಬಸ್ ಇದೆ. ಸೊ ಸಿಲೆಬಸ್ ಅನಾಲಿಸಿಸ್ ಫುಲ್ ಮಾಡಿ ತೋರಿಸಿದ್ದೀನಿ. ಇನ್ನೂ ಡೆಪ್ತ್ ಅಲ್ಲಿ ಇದಕ್ಕೆ ಬೇಕಾದ್ರೆ ಒಂದ್ ನಿಮಿಷ ನೋಡಿ. ಹೈಡ್ರೋಲಿಕ್ ಸ್ಟ್ರಕ್ಚರ್ ಸ್ವಲ್ಪ ಡೆಪ್ತ್ ಆಗಿ ಹೇಳ್ಬೇಕಂದ್ರೆ ರಿಸರ್ವಾಯರ್ ಪ್ಲಾನಿಂಗು, ಕ್ಯಾನಲ್ಸ್ ಇಂಪಾರ್ಟೆಂಟ್ ಇದೆ, ಅದಾದ್ಮೇಲೆ ಫ್ಲಡ್ ಕಂಟ್ರೋಲು, ಅದಾದ್ಮೇಲೆ ರಿಟೈನಿಂಗ್ ವಾಲ್ಸು ಆಯ್ತಾ, ಅದಾದ್ಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಸಪರೇಟ್ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಟಾಪಿಕ್ಸ್ ಏನಿದೆ ಗೊತ್ತಾ, ಇವೆಲ್ಲ ಟಾಪಿಕ್ಸ್ ಇಂಪಾರ್ಟೆಂಟ್ ಮೇಜರ್ ಟಾಪಿಕ್ಸ್ ಇದೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇದು, ಯಾರು ಇದು ಮಾಡ್ಕೋಬೇಡಿ ಆಯ್ತಾ. ನನ್ನ ಅನ್ಸೋಮಟ್ಟಿಗೆ ನನಗಂತೂ ತುಂಬಾ ಇಷ್ಟ ಇದೆ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್, ಯಾಕಂದ್ರೆ ತುಂಬಾ ಏನಂತಾರೆ ಒಂದ್ ಟೈಪ್ ಇಂಟ್ರೆಸ್ಟ್ ಬರುತ್ತೆ. ಗೊತ್ತಿರೋದಲ್ಲ, ಗೊತ್ತಿದೆ ಅಂತ ಅಲ್ಲ, ನೀವು ಆರಾಮಾಗಿ ಓದ್ಬೋದು, ಇಂಟ್ರೆಸ್ಟ್ ತಗೊಂಡ್ರೆ ಚೆನ್ನಾಗಿದೆ ಅಂತ ಅರ್ಥ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಚೆನ್ನಾಗಿದೆ, ಸಿಲೆಬಸ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ರೈಟ್. ಸೊ ರಿಮೈನಿಂಗ್ ಇವ್ ಸಬ್ಜೆಕ್ಟ್ಸ್ ಬಗ್ಗೆ ನಾನು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿದ್ದೀನಿ. ರೈಟ್. ಸೊ ಇದನ್ನ ಈಗ ನಾ ಹೇಳಿರೋದೆಲ್ಲ if they announce these exams RDPR, RWS, KRIDL and BWSSB through the KPSC, then this may be the probable syllabus for your upcoming exam. So ಇದನ್ನ ಬಿಟ್ಬಿಟ್ಟು ಬೇರೆ ಕೊಡೋಕ್ ಆಗೋದಿಲ್ಲ, ಎಲ್ಲಾ ಸಬ್ಜೆಕ್ಟ್ಸ್ ಇದರಲ್ಲಿ ಕವರ್ ಮಾಡಿದ್ದಾರೆ. ರೈಟ್. ಸೊ ಇನ್ನು ಏನೋ ಮೆಜಾರಿಟಿ ಬರೋ ಒಂದೆರಡು ತೆಗಿಬಹುದು ಯಾವ್ದೋ ಸಬ್ಜೆಕ್ಟ್ ಬೇಡದಾಗಿರೋದು, ಬಟ್ ಇದರಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ರೈಟ್. ಸೊ ನಿಮ್ಗೆ ಅರ್ಥ ಆಗಿತ್ತು ಅಂತ ಅನ್ಸುತ್ತೆ ಎಲ್ಲ. ರೈಟ್. ಚೆನ್ನಾಗಿ ಅನಿಸಿದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಒಂದು ಲೈಕ್ ಮಾಡಿ, ಮತ್ತೆ ಎಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಆಯ್ತಾ, ನಮ್ಮ ಟೆಲಿಗ್ರಾಮ್ ಚಾನಲ್ ಸಿವಿಲ್ ವಿತ್ ಸುಧೀರ್ನ ಜಾಯ್ನ್ ಆಗಿ ತುಂಬಾ ಚೆನ್ನಾಗಿ ಡಿಸ್ಕಷನ್ಸ್ ಮಾಡ್ತಾ ಇದೀವಿ, ತುಂಬಾ ಒಳ್ಳೊಳ್ಳೆ ಸ್ಟೆಪ್ಸ್ ತಗೋತಾ ಇದೀವಿ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ, ಕರ್ನಾಟಕದಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೋಸ್ಕರ. ರೈಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.